ನಮಸ್ಕಾರ. ಎಲ್ಲರ ಮನೇಲೂ ಫ್ರೀಜರ್ ಇರತ್ತೆ, ಬ್ರೆಡ್ ಕೂಡ ಇರತ್ತೆ. ಆದ್ರೆ ಆ ಫ್ರೀಜರ್ ಒಂದು ಸಾಮಾನ್ಯ ಬ್ರೆಡ್ ತುಂಡನ್ನೇ ಒಂದು ಆರೋಗ್ಯಕರ ಆಹಾರವಾಡಿ ಬದಲಾಯಿಸಬಲ್ಲದು ಅಂದ್ರೆ ನಂಬ್ತೀರಾ? ಹೌದು, ಇದು ಸಾಧ್ಯ. ಅಡುಗೆ ಮನೆಯಲ್ಲಿರೋ ಈ ಸಿಂಪಲ್ ಟ್ರಿಕ್ ಹಿಂದಿನ ಸೈನ್ಸ್ ಏನು ಅಂತ ಇವತ್ತು ನೋಡೋಣ ಬನ್ನಿ. ಹಾಗಾದ್ರೆ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಒಂದು ಫ್ರೀಜರ್ ಕೇವಲ ಒಂದು ಸ್ಲೈಸ್ ವೈಟ್ ಬ್ರೆಡ್ ಅನ್ನ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಹಾಗೆ ಮಾಡೋಕ್ಕಾಗುತ್ತಾ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದಲ್ವಾ? ಆದ್ರೆ ಇದರ ಹಿಂದೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಸೈನ್ಸ್ ಇದೆ. ಸರಿ, ಈ ವಿಷಯದ ಆಳಕ್ಕೆ ಹೋಗೋಕ್ಕೂ ಮುಂಚೆ ಮೊದಲನೇ ಭಾಗದಲ್ಲಿ ಬ್ರೆಡ್ ಅಂದ ತಕ್ಷಣ ಜನ ಯಾಕೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಾವೆಲ್ಲ ಚಿಕ್ಕವರಿಂದಾಗಿಂದ ವೈಟ್ ಬ್ರೆಡ್ ತಿನ್ಕೊಂಡು ಬಂದಿದ್ದೀವಿ. ಆದ್ರೆ ಈ ಬ್ರೆಡ್ ಅನ್ನ ಸಂಸ್ಕರಿಸಿದ ಹಿಟ್ಟು ಅಂದ್ರೆ ಮೈದಾದಿಂದ ಮಾಡಲಾಗುತ್ತೆ. ಹಾಗಾಗಿ ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅನ್ನೋದು ನಮಗೆ ಗೊತ್ತೇ ಇದೆ. ಯಾಕಂದ್ರೆ ಇದನ್ನ ತಿಂದ ತಕ್ಷಣ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಅಂದ್ರೆ ಗ್ಲೂಕೋಸ್ ಮತ್ತು ಇನ್ಸುಲಿನ್ ಮಟ್ಟ ಗಡಗಡ ಅಂತ ಏರ್ಬಿಡುತ್ತೆ. ಹೀಗೆ ಪದೇ ಪದೇ ಆಗ್ತಿದ್ರೆ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್, ಬೊಜ್ಜು, ಹೃದಯದ ಸಮಸ್ಯೆಗಳು ಅಷ್ಟೇ ಅಲ್ಲ, ಫ್ಯಾಟಿ ಲಿವರ್ ಮಾದರಿಯ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೂ ದಾರಿ ಮಾಡ್ಕೊಡ್ಬೋದು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ನಾವು ಅಂದ್ಕೊಂಡ ಹಾಗೆ ಎಲ್ಲಾ ಪಿಷ್ಟ ಅಥವಾ ಸ್ಟಾರ್ಚ್ ಕೆಟ್ಟದಲ್ಲ. ಇದರಲ್ಲೊಂದು ಸೀಕ್ರೆಟ್ ಇದೆ. ಅದೇ ರೆಸಿಸ್ಟೆಂಟ್ ಸ್ಟಾರ್ಚ್ ಅಥವಾ ನಿರೋಧಕ ಪಿಷ್ಟ. ಹಾಗಾದ್ರೆ ಏನಿದು ರೆಸಿಸ್ಟೆಂಟ್ ಸ್ಟಾರ್ಚ್? ನೋಡಿ, ಹೆಸರಲ್ಲೇ ಇದೆ ರೆಸಿಸ್ಟೆಂಟ್ ಅಂದ್ರೆ ನಿರೋಧಕ ಅಂತ. ಇದು ಕೂಡ ಒಂಥರದ ಪಿಷ್ಟನೇ, ಆದ್ರೆ ನಮ್ಮ ಸಣ್ಣ ಕರುಳಿಗೆ ಇದನ್ನ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ. ಬದಲಾಗಿ ಇದು ಜೀರ್ಣ ಆಗದೆ ಹಾಗೆ ನಮ್ಮ ದೊಡ್ಡ ಕರುಳಿಗೆ ಹೋಗುತ್ತೆ. ಅಲ್ಲಿ ಇದೊಂದು ಪ್ರೀಬಯೋಟಿಕ್ ರೀತಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ಹೊಟ್ಟೆಯಲ್ಲಿರೋ ಲಕ್ಷಾಂತರ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಇದು ಆಹಾರ ಆಡುತ್ತೆ. ಇವೆರಡರ ವ್ಯತ್ಯಾಸ ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಸಾಮಾನ್ಯ ಪಿಷ್ಟ ಅಂದ್ರೆ ನಾರ್ಮಲ್ ಸ್ಟಾರ್ಚ್ ನಮ್ಮ ದೇಹಕ್ಕೆ ಒಂದು ರೀತಿ ಫಾಸ್ಟ್ ಫ್ಯೂಯಲ್ ಇದ್ದಾಗೆ. ತಿಂದ ತಕ್ಷಣ ಜೀರ್ಣ ಆಗಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಹೆಚ್ಚಿಸ್ಬಿಡುತ್ತೆ. ಆದರೆ ರೆಸಿಸ್ಟೆಂಟ್ ಸ್ಟಾರ್ಚ್ ಇದೆಯಲ್ಲ, ಇದು ಸ್ಲೋ ಫ್ಯೂಯಲ್. ಇದು ಜೀರ್ಣ ಆಗೋದನ್ನೇ ವಿರೋಧಿಸುತ್ತೆ. ಹಾಗಾಗಿ ಇದು ನಮ್ಮ ದೇಹಕ್ಕೆ ಆಹಾರ ಆಗೋ ಬದಲು ನಮ್ಮ ಕರುಳಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಮೂಹ ಅಂದ್ರೆ ನಮ್ಮ ಮೈಕ್ರೋಬಯೋಮ್ಗೆ ಆಹಾರ ಆಗುತ್ತೆ. ಇದರಿಂದ ನಮಗೇನ್ ಲಾಭ ಉಂಟಾನಾ? ಕೇಳಿ, ಇದು ಒಂದು ಪ್ರೀಬಯೋಟಿಕ್ ಫೈಬರ್ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ನಲ್ಲ. ನಮ್ಮ ಕರುಳಲ್ಲಿರೋ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇದನ್ನ ತಿಂದಾಗ ಬ್ಯೂಟರಿಕ್ ಆಸಿಡ್ ಅನ್ನೋ ಒಂದು ರೀತಿಯ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಉತ್ಪತ್ತಿಯಾಗುತ್ತೆ. ಇದು ತುಂಬಾನೇ ಪವರ್ಫುಲ್. ಇದು ದೇಹದಲ್ಲಿರೋ ಉರಿಯೂತವನ್ನ ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ ಕರುಳಿನ ಆರೋಗ್ಯವನ್ನ ಸುದ್ಯೋಕ್ತವಾಗಿ ಕಾಪಾಡುತ್ತೆ. ಕರುಳಿನ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಇಡೀ ದೇಹದ ಆರೋಗ್ಯನೇ ಚೆನ್ನಾಗಿರುತ್ತೆ. ಸರಿ, ರೆಸಿಸ್ಟೆಂಟ್ ಸ್ಟಾರ್ಚ್ ಇಷ್ಟೊಂದು ಒಳ್ಳೆಯದು ಅಂತ ಆಯ್ತು. ಆದ್ರೆ ನಾವು ದಿನ ತಿನ್ನೋ ಬ್ರೆಡ್ನಲ್ಲಿ ಇದರ ಪ್ರಮಾಣವನ್ನ ಹೆಚ್ಚು ಮಾಡೋದು ಹೇಗೆ? ಅದು ಕೇವಲ ಒಂದು ಫ್ರೀಜರ್ ಬಳಸಿ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಒಂದು ವೈಜ್ಞಾನಿಕ ಅಧ್ಯಯನವನ್ನೇ ಮಾಡಿದ್ದಾರೆ. ಬನ್ನಿ ಆ ಪ್ರಯೋಗದ ಬಗ್ಗೆ ನೋಡೋಣ. ಈ ಸಂಶೋಧನೆ ಪಬ್ಮೆಡ್ನಲ್ಲಿ ಪ್ರಕಟವಾಗಿದೆ. ಇದರ ಶೀರ್ಷಿಕೆ ನೋಡಿ, ಬಿಳಿ ಬ್ರೆಡ್ನಿನ ಗ್ಲೈಸೆಮಿಕ್ ಪ್ರತಿಕ್ರಿಯೆ ಮೇಲೆ ಫ್ರೀಜಿಂಗ್ ಮತ್ತು ಟೋಸ್ಟಿಂಗ್ನ ಪರಿಣಾಮ. ಅಂದ್ರೆ ಫ್ರೀಜ್ ಮಾಡೋದು ಮತ್ತು ಟೋಸ್ಟ್ ಮಾಡೋದು ಬ್ರೆಡ್ ತಿಂದ ಮೇಲೆ ನಮ್ಮ ರಕ್ತದ ಸಕ್ಕರೆ ಮಟ್ಟದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ. ನಮ್ಮ ಪ್ರಶ್ನೆಗೆ ಪಕ್ಕಾ ಉತ್ತರ ಇಲ್ಲೇ ಇದೆ. ಈ ಅಧ್ಯಯನದಲ್ಲಿ ಅವರು 4 ಸಿಂಪಲ್ ಕಂಡೀಷನ್ಗಳನ್ನು ಪರೀಕ್ಷೆ ಮಾಡಿದ್ರು. ಮೊದಲನೇದು ಫ್ರೆಶ್ ಆಗಿರೋ ವೈಟ್ ಬ್ರೆಡ್. ಎರಡನೇದು ಅದೇ ಫ್ರೆಶ್ ಬ್ರೆಡ್ನ ಟೋಸ್ಟ್ ಮಾಡಿದ್ದು. ಮೂರನೇದು ಬ್ರೆಡ್ನ ಫ್ರೀಸ್ ಮಾಡಿ ಆಮೇಲೆ ಕರಗಿಸಿದ್ದು. ಕೊನೆಯದಾಗಿ 4ನೇದು ಬ್ರೆಡ್ನ ಫ್ರೀಸ್ ಮಾಡಿ ಕರಗಿಸಿ ಆಮೇಲೆ ಟೋಸ್ಟ್ ಮಾಡಿದ್ದು. ಹಾಗಾದ್ರೆ ರಿಸಲ್ಟ್ ಏನಾಗಿತ್ತು ಅಂತಾನಾ? ಇಲ್ಲೇ ನೋಡಿ ಫ್ರೀಜರ್ ಮಾಡೋ ಮ್ಯಾಜಿಕ್ ಏನು ಅಂತ. ಈ ಚಾರ್ಟ್ ನೋಡಿ, ರಿಸಲ್ಟ್ ಎಷ್ಟು ಕ್ಲಿಯರ್ ಆಗಿದೆ. ನಾವು ಅಂದ್ಕೊಂಡ ಹಾಗೆ ಫ್ರೆಶ್ ಬ್ರೆಡ್ ತಿಂದಾಗ ರಕ್ತದ ಸಕ್ಕರೆ ಮಟ್ಟ ಅತಿ ಹೆಚ್ಚಿಗೆ ಏರಿತು. ಬ್ರೆಡ್ನ ಟೋಸ್ಟ್ ಮಾಡಿದಾಗ ಅದು ಸ್ವಲ್ಪ ಕಡಿಮೆ ಆಯಿತು. ಆದರೆ ಅಸ್ಲಿ ಮ್ಯಾಜಿಕ್ ಶುರುವಾಗಿದ್ದೇ ಇಲ್ಲಿಂದ. ಬ್ರೆಡ್ನ ಫ್ರೀಸ್ ಮಾಡಿ ಆಮೇಲೆ ಕರಗಿಸಿ ತಿಂದಾಗ ಶುಗರ್ ಲೆವೆಲ್ ಏರೋ ಪ್ರಮಾಣ ಗಮನಾರ್ಹವಾಗಿ ಕಡಿಮೆ ಆಯಿತು. ಅದಕ್ಕಿಂತ ದೊಡ್ಡ ಸರ್ಪ್ರೈಸ್ ಅಂದ್ರೆ ಫ್ರೀಸ್ ಮಾಡಿ ಕರಗಿಸಿ ಮತ್ತೆ ಟೋಸ್ಟ್ ಮಾಡಿ ತಿಂದಾಗ ಶುಗರ್ ಸ್ಪೈಕ್ ಅತ್ಯಂತ ಕಡಿಮೆ ಇತ್ತು. ಯೋಚನೆ ಮಾಡಿ, ಬ್ರೆಡ್ಡನ್ನ ಕೇವಲ ಫ್ರೀಸ್ ಮಾಡಿ ಮತ್ತೆ ಸಾಮಾನ್ಯ ತಾಪಮಾನಕ್ಕೆ ತರೋದ್ರಿಂದ ರಕ್ತದ ಸಕ್ಕರೆ ಮೇಲೆ ಆಗೋ ಪರಿಣಾಮವನ್ನ 31% ಕಡಿಮೆ ಮಾಡಬಹುದು. ಅಂದ್ರೆ ನಮ್ಮ ರಕ್ತಕ್ಕೆ ಸಕ್ಕರೆ ಸೇರುವ ವೇಗ ತುಂಬಾನೇ ನಿಧಾನ ಆಡುತ್ತೆ. ಇದು ನಿಜಕ್ಕೂ ಅದ್ಭುತ ಅಲ್ವಾ? ಹಾಗಾದ್ರೆ ವಿನ್ನಿಂಗ್ ಕಾಂಬಿನೇಷನ್ ಯಾವುದು? ಸಿಂಪಲ್. ಬ್ರೆಡ್ಡನ್ನ ಫ್ರೀಸ್ ಮಾಡಿ ಆಮೇಲೆ ಅದನ್ನ ಟೋಸ್ಟ್ ಮಾಡೋದು. ಇದು ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಏರೋದನ್ನ ಇನ್ನಷ್ಟು ಕಮ್ಮಿ ಮಾಡುತ್ತೆ. ಯಾಕೆಂದ್ರೆ ಫ್ರೀಸ್ ಮಾಡಿ ಮತ್ತೆ ಬಿಸಿ ಮಾಡಿದಾಗ ಬ್ರೆಡ್ಡಲ್ಲಿರೋ ಪಿಷ್ಟದ ಅಣುಗಳ ರಚನೆ ಬದಲಾಗುತ್ತೆ.
ಇದರಿಂದಲೇ ಹೆಚ್ಚು ಹೆಚ್ಚು ರೆಸಿಸ್ಟೆಂಟ್ ಸ್ಟಾರ್ಚ್ ಉಂಟಾಗುತ್ತೆ. ಸರಿ, ಈ ಸೈನ್ಸ್ ಎಲ್ಲ ಗೊತ್ತಾಯ್ತು. ಇದನ್ನ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ನೋಡೋಣ. ಈಗ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಬಂದಿರುತ್ತೆ. ಓಕೆ, ಇದು ವೈಟ್ ಬ್ರೆಡ್ಗೆ ಸರಿ, ಆದ್ರೆ ಬೇರೆ ತರಹದ ಬ್ರೆಡ್ಗಳಿಗೂ ಈ ಟ್ರಿಕ್ ಕೆಲಸ ಮಾಡುತ್ತಾ? ಉತ್ತರ ಖಂಡಿತವಾಗಿಯೂ ಹೌದು. ಪಿಷ್ಟೇ ಇರೋ ಯಾವುದೇ ಬ್ರೆಡ್ಗೂ ಈ ತತ್ವ ಅನ್ವಯಿಸುತ್ತೆ. ಯಾಕಂದ್ರೆ ಫ್ರೀಸ್ ಮಾಡೋದು ಮತ್ತು ಟೋಸ್ಟ್ ಮಾಡೋದು ರೆಸಿಸ್ಟೆಂಟ್ ಸ್ಟಾರ್ಚನ್ನ ಹೆಚ್ಚು ಮಾಡೋ ಪ್ರಕ್ರಿಯೆ. ಹೌದು, ಬೇರೆ ಬೇರೆ ಬ್ರೆಡ್ಗಳಲ್ಲಿ ಇದರ ಪರಿಣಾಮ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಆದರೆ ಇದರ ಹಿಂದಿರೋ ಮೂಲಭೂತ ವಿಜ್ಞಾನ ಮಾತ್ರ ಒಂದೇ. ಹಾಗಂತ ವೈಟ್ ಬ್ರೆಡನ್ನ ಫ್ರೀಸ್ ಮಾಡಿ ತಿನ್ನೋದೇ ಬೆಸ್ಟ್ ಅಂತಲ್ಲ. ಇದು ಒಂದು ಒಳ್ಳೆ ಟ್ರಿಕ್ ಅಷ್ಟೇ. ಆದರೆ ನಾವು ಮೊದಲೇ ಆರೋಗ್ಯಕರ ಬ್ರೆಡ್ಡನ್ನೇ ಆಯ್ಕೆ ಮಾಡೋದು ಇನ್ನೂ ಉತ್ತಮವಾದ ಆಯ್ಕೆ. ಉದಾಹರಣೆಗೆ, ಮೊಳಕೆ ಕಟ್ಟಿದ ಕಾಳುಗಳಿಂದ ಮಾಡಿದ ಬ್ರೆಡ್, ಸೋರ್ಡೋ ಅಥವಾ 100% ಹೋಲ್ ವೀಟ್ ಓಟ್ ಬ್ರೆಡ್ಗಳಂತಹ ಆಯ್ಕೆಗಳು ಇವೆ. ಇವುಗಳಲ್ಲಿ ಮೊದಲೇ ಪೋಷಕಾಂಶಗಳು ಮತ್ತು ನಾರಿನಂಶ ಜಾಸ್ತಿ ಇರುತ್ತೆ. ನೋಡಿದ್ರಲ್ಲ, ನಮ್ಮ ಮನೇಲಿರೋ ಒಂದು ಸಿಂಪಲ್ ಫ್ರೀಜರ್ ಆಹಾರದ ಬಗ್ಗೆ ನಾವು ಯೋಚನೆ ಮಾಡೋ ರೀತಿಯನ್ನೇ ಹೇಗೆ ಬದಲಾಯಿಸ್ಬೋದು ಅಂತ. ಹಾಗಾದ್ರೆ ನಮ್ಮದೇ ಅಡುಗೆ ಮನೆಯಲ್ಲಿ ನಮ್ಮ ಕಣ್ಣು ಮುಂದೆಯೇ ಇರೋ ಇಂತಹ ಆಹಾರದ ರಹಸ್ಯಗಳು ಇನ್ನಷ್ಟಿರ್ಬೋದು. ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?